ಆತ್ಮೀಯ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ನಾವು MS ಆಫೀಸ್ನಲ್ಲಿ ಬರುವಂಥ ಪೇಜ್ ಡಾಕ್ಯುಮೆಂಟ್ ಸೆಟಪ್ಪನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನಮಗೆ ಪೇಜ್ ಸೆಟಪ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಪೇಜ್ನಲ್ಲಿ ಡಾಕ್ಯುಮೆಂಟ್ ರೂಪದಲ್ಲಿ ಪೇಜನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಶಾಲೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಒಂದು ಕಚೇರಿ ಆಗಿರ್ಬೋದು, ಅಲ್ಲಿರುವಂಥ ಡಾಕ್ಯುಮೆಂಟ್ ರೀತಿ ವಿಧಾನಗಳನ್ನು ನಾವು ನೋಡಿರಬಹುದು. ಅದೇ ರೀತಿಯಾಗಿ ನಾವು MS ಆಫೀಸ್ನಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ ಸೆಟಪ್ಪನ್ನು ಮಾಡಬೇಕು, ಯಾವ ರೀತಿ ಡಾಕ್ಯುಮೆಂಟನ್ನು ಕ್ರಿಯೇಟನ್ನು ಮಾಡಬೇಕು, ಯಾವ ರೀತಿ ನಾವು ಎಡಿಟನ್ನು ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಫಸ್ಟ್ ಒಂದು ಬರುವಂಥದ್ದು ನಮಗೆ ಪೇಜ್ನಲ್ಲಿ ಬರುವಂಥ ಕಂಟೆಂಟು ರೆಡಿ ಮಾಡ್ಕೊಂಡಿನಿ. ಈ ಪೇಜು ಯಾವ ಸೈಜ್ನಲ್ಲಿ ಇದೆ ಅನ್ನೋದನ್ನು ನಮಗೆ ಮುಖ್ಯವಾಗಿರುತ್ತೆ. ಎಕ್ಸಾಂಪಲು A3 ಸೈಜು, A4 ಸೈಜು, ಲೆಟರ್ ಸೈಜು, A5 ಸೈಜು, ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ನಾವು ಪೇಜನ್ನು ನೋಡಬಹುದು. ಸರ್, ಈ ಪೇಜ್ A4 ಸೈಜ್ ಐತೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟಿಗೆ ನಾವು ಬರುವಂಥದ್ದು ಮೇಲುಗಡೆ ಮೆನುವಿನಲ್ಲಿ ಇಲ್ಲಿ ಲೇಔಟ್ ಕಾಣಕತ್ತೈತಿ, ಹೌದಾ ನಿಮ್ಗೆ? ಅದ್ರ ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ನಮಗೆ ಇಷ್ಟೊಂದು ಆಪ್ಷನ್ಸ್ಗಳನ್ನು ನೋಡ್ಬೋದು. ಯಾವ ಸೈಜ್ ಅಂತ ಬರ್ತಾ, ಕಾಲಮ್ ಅಂತ ನೋಡ್ಬೋದು, ಮಾರ್ಜಿನ್ ಅಂತ ನೋಡ್ಬೋದು. ಈ ರೀತಿ ಹಲವಾರು ಆಪ್ಷನ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಆದರೆ ನಮಗೆ ಬೇಕಾಗಿದ್ದು ಏನಂದರೆ ಪೇಜನ್ನು ಸೈಜ್ ಮಾಡ್ಕೊಂಡದ್ದು. ಅದನ್ನು ಯಾವ ರೀತಿ ನೋಡಬೇಕು ಅಂದರೆ ಇಲ್ಲಿ ಸೈಜ್ ಅಂತ ಆಪ್ಷನ್ಸ್ ಕಾಣಕತ್ತೈತೆ, ಹೌದಾ? ಅದ್ರ ಮೇಲೆ ನಾವು ಏನು ಮಾಡಬೇಕು, ಸೈಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ಇಲ್ಲಿ ಹಲವಾರು ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಪೇಜ್ ಸೈಜನ್ನು ನಾವು ನೋಡ್ಬೋದು. ಲೆಟರ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, A3 ಸೈಜು, A4 ಸೈಜು, ಈಗ ಲೇಯರ್ ಟರ್ನಾಗಿ ನೋಡ್ಬೋದು. ನಮಗೆ ಬೇಕಾಗಿದ್ದು A4 ಸೈಜು. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆದಮೇಲೆ ಈ ಪೇಜನ್ನು A4 ಸೈಜಿಗೆ ಕನ್ವರ್ಟ್ ಆಗಿರ್ತೈತಿ. ಇವಾಗ ಇಲ್ಲೊಂದು ಮಾಹಿತಿ ಐತಿ, ಇದನ್ನು ಒಂದು ಡಾಕ್ಯುಮೆಂಟ್ ರೂಪದಲ್ಲೇ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕು? ಫಸ್ಟ್ ಒಂದು ಬರುವಂಥದ್ದು ಇಲ್ಲಿ ಪರ್ಸ್ನಲ್ ಏನೋ ನಮ್ಗೆ ಮಿಡಲ್ ಬೇಕಾಗೈತಿ, ಸೆಂಟ್ರ್ ಬೇಕಾಗೈತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಟ್ಯಾಬನ್ನು ಕ್ಲಿಕ್ ಮಾಡಿಕೊಂಡು ನಂತರ ನಮಗೆ 3 ಟರ್ನ್ ಆಗಿ ಅಲೈನ್ಮೆಂಟ್ ಕೂಡ ಕಾಣ್ಬೋದು. ಅಲೈನ್ಮೆಂಟ್ ಅಂದ್ರೆ ಏನಪ್ಪ ಅಂದರೆ ಯಾವ ದಿಕ್ಕಿನಲ್ಲಿ ನಮಗೆ ಅಕ್ಷರ ಕುಂದಿರ್ಸ್ಬೇಕಾಗಿತ್ತಲ್ಲ, ಅದಕ್ಕೆ ಅಲೈನ್ಮೆಂಟ್ ಅಂತ ಕರಿತೀವಿ. ಈ 3 ರೀತಿಯಾಗಿ ಅಲೈನ್ಮೆಂಟ್ ನಾವು ನೋಡ್ತೀವಿ. ಅದನ್ನು ಸೆಂಟ್ರ್ ಅಲೈನ್ಮೆಂಟ್ ನೋಡ್ತೀವಿ, ಲೆಫ್ಟ್ ಅಲೈನ್ಮೆಂಟ್ ನೋಡ್ತೀವಿ, ರೈಟ್ ಅಲೈನ್ಮೆಂಟ್ ನೋಡ್ತೀವಿ. ಹಾಗಾದ್ರೆ ಲೆಫ್ಟ್ ಅಲೈನ್ಮೆಂಟ್ ಯಾವುದು,
ಸೆಂಟ್ರ್ ಅಲೈನ್ಮೆಂಟ್ ಯಾವುದು, ರೈಟ್ ಅಲೈನ್ಮೆಂಟ್ ಯಾವುದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಒನ್ ಕಾಣುವಂಥದ್ದು ಇದು ಅಲೈನ್ಮೆಂಟ್ ಲೆಫ್ಟ್, ಕಂಟ್ರೋಲ್ ಎಲ್ ಅಂತ ಕರಿತೀವಿ. ಶಾರ್ಟ್ಕಟ್ ಕೀ ಕಂಟ್ರೋಲ್ ಎಲ್. ಇದು ಲೆಫ್ಟ್ ಅಲೈನ್ಮೆಂಟು, ಇದು ಸೆಂಟ್ರಲ್ ಅಲೈನ್ಮೆಂಟು, ಇದು ರೈಟ್ ಅಲೈನ್ಮೆಂಟು. ನಮಗೆ ಬೇಕಾಗಿತ್ತು ಈಗ ಸೆಂಟ್ರಲ್ ಅಲೈನ್ಮೆಂಟು. ಶಾರ್ಟ್ಕಟ್ ಕೀ ಈ ಜಸ್ಟ್ ಮೇಲೆ ಸೆಂಟ್ರಲ್ ಅಲೈನ್ಮೆಂಟ್ ಜಸ್ಟ್ ಕ್ಲಿಕ್ ಮಾಡ್ಕೋರಿ, ಅದು ಸೆಂಟ್ರಾಗಿ ಕನ್ವರ್ಟ್ ಆಗಿ ಬರುತ್ತೆ. ಸರ್ ಇದನ್ನ ಎಕ್ಸರ್ಸೈಜ್ ದೊಡ್ಡ ಮಾಡ್ಕೋಬೇಕಲ್ರಿ ಅಂದರೆ ಜಸ್ಟ್ ಮತ್ತೆ ಇಲ್ಲಿ ಎ ಅಂತ ಕಾಣಾಗ್ತೈತಿ ನಿಮ್ಗೆ, ಹೌದಾ? ಈ ಎ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಜಸ್ಟಿಫೈ ಮಾಡ್ಕೋಬೇಕು. ಜಸ್ಟಿಫೈ ಅಂದರೆ ಏನು? ಫಸ್ಟ್ ಲೆಫ್ಟ್ ಸೈಡು ಅಕ್ಷರಗಳು ನೀಟಾಗಿ ಕಾಣಾಕ್ತಾವು, ಅದೇ ರೈಟ್ ಸೈಡು ಏರುಪೇರಿಯಾಗಿ ಕಾಣಕತ್ತವು. ಈ ಸಮನಾಗಿ ಮಾಡುವುದಕ್ಕಾಗಿ ನಾವು ಏನಂತ ಕರಿತೀವಿ ಅಂದರೆ ಜಸ್ಟಿಫೈ ಅಂತ ಕರಿತೀವಿ. ಆ ಜಸ್ಟಿಫೈ ಏನೈತೆ ಅಂದರೆ ರೈಟ್ ಎಲಿಮೆಂಟ್ ಪಕ್ಕ ಇರುತ್ತೆ, ಜಸ್ಟ್ ಇದನ್ನ ಜಸ್ಟಿಫೈ ಅಂತ ಕರಿತೀವಿ. ಶಾರ್ಟ್ಕಟ್ ಕೀ ಏನು ಅಂದರೆ ಕಂಟ್ರೋಲ್ ಜಿ ಅಂತ ಕರಿತೀವಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿಯಾಗಿ ಕ್ಲಿಕ್ ಆದಮೇಲೆ ಈ ರೀತಿಯಾಗಿ ನಾವು ಸಮನಾಗಿ ಜಸ್ಟಿಫೈ ಕೂಡ ಮಾಡ್ಕೋಬಹುದು. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಪ್ಯಾರಾಗ್ರಾಫು ಕೂಡ ಸೇಮ್ ಏನು ಮಾಡ್ಕೋಬೇಕಂದ್ರೆ ಜಸ್ಟಿಫೈ ಕೂಡ ಮಾಡ್ಕೋಬೇಕು, ಅದು ಕೂಡ ಸೇಮ್ ಜಸ್ಟಿಫೈ ಈ ರೀತಿಯಾಗಿ ಮಾಡ್ಕೋಬಹುದು. ಈ ಪ್ಯಾರಾಗ್ರಾಫ್ ಕರೆಕ್ಟ್ ಐತಿ, ಈ ಪ್ಯಾರಾಗ್ರಾಫ್ ಕರೆಕ್ಟ್ ಐತಿ, ಆದರೆ ಪ್ಯಾರಾಗ್ರಾಫ್ ಆದಮೇಲೆ ಒಂದು ಚೂರು ಸ್ಟಾರ್ಟಿಂಗ್ ಏನು ಬಿಡಬೇಕು, ಜಾಗವನ್ನು ಬಿಡಬೇಕು. ಇಲ್ಲಿ ಫಸ್ಟ್ ಒಂದು ಪ್ಯಾರಾಗ್ರಾಫ್ ಐತಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಬರೀಬೇಕಂದ್ರೆ ಸ್ಟಾರ್ಟಿಂಗ್ನಿಂದ ಬರೀಬಾರ್ದು. ಏನು ಮಾಡಬೇಕು, ಸ್ಟಾರ್ಟಿಂಗ್ನಿಂದ ಬರೀಬಾರ್ದು. ಒಂದು ಚೂರು ಜಾಗವನ್ನು ಬಿಡಬೇಕು. ಅದು ಚೂರು ಒಂದು ಜಾಗ ಯಾವ ರೀತಿ ಬಿಡ್ಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಕೀಬೋರ್ಡ್ನಲ್ಲಿ ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಂಡು ತೋರಿಸಿ. ಈ ರೀತಿ ನೋಡಿ. ಅದೇ ಕೂಡ ಲೈನು ಕೂಡ ಹಂಗೆ ಮಾಡಬೇಕು. ಈ ರೀತಿಯಾಗಿ ಸರ್ ಈ ಎಕ್ಸರ್ಸೈಸ್ ದೊಡ್ಡ ಸೈಜ್ ಬರಬೇಕು ಸರ್. ಒಂದು ಸೈಜ್ ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡು ಸೈಜನ್ನು ಇನ್ಕ್ರೀಸ್ ಮಾಡ್ಕೋಬಹುದು. ಎಷ್ಟು ಸೈಜ್ ಅಂದರೆ 14. ವಿದ್ಯಾರ್ಥಿಗಳೇ ಒಂದು ಗಮನಿಸಬೇಕು, ಏನು ಅಂದರೆ ಯಾವಾಗಲೂ ನಮಗೆ ಅಕ್ಷರ ರೂಪದಲ್ಲಿ ಆಗಿ ಯಾವುದೋ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಆ ಅಕ್ಷರ ಮೇಲೆ ಅವಲಂಬಿತವಾಗಿರ್ತವೆ. ಮಿನಿಮಮ್ ಅಕ್ಷರ ಸೈಜ್ ಎಷ್ಟು ಬೇಕಂದ್ರೆ 14 ಇರಬೇಕು. ಒಂದು ಸೈಜ್ ರೂಪದಲ್ಲಿ ಇರಬೇಕು, ಮಿಡಲ್ 14. ಈ ರೀತಿ ಸೈಜ್ ಇನ್ಕ್ರೀಸ್ ಮಾಡಿಕೊಂಡು ಈ ರೀತಿಯಾಗಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಲೈನ್ ಸ್ಪೇಸ್ ಮಾಡಬೇಕು. ಲೈನ್ ಸ್ಪೇಸ್ ಯಾಕೆ ಯಾಕೆ ಲೈನ್ ಸ್ಪೇಸ್ ಜಾಸ್ತಿ ಮಾಡಿದಾಗ ನಮ್ಗೆ ಕರೆಕ್ಟಾಗಿ ಲುಕ್ ಡಾಕ್ಯುಮೆಂಟ್ ರೂಪದಲ್ಲಿ ಕಾಣ್ಬೋದು. ಈ ಪೂರ್ತಿ ನಾವು ಸೆಲೆಕ್ಟನ್ನು ಮಾಡ್ಕೋಬೋದು. ಪೂರ್ತಿಯಾಗಿ ಸೆಲೆಕ್ಟನ್ನು ಮಾಡಿಕೊಂಡು ಇಲ್ಲಿ ಜಸ್ಟಿಫೈ ಪಕ್ಕ ಅಂದರೆ ಪ್ಯಾರಾಗ್ರಾಫ್ ಏರಿಯಾದಲ್ಲಿ ಲೈನ್ ಸ್ಪೇಸಿಂಗ್ ಅಂತ ಇರ್ತೈತಿ.
ವಿದ್ಯಾರ್ಥಿಗಳೇ ಒಂದು ಗಮನಿಸಿ, ಎಕ್ಸಾಮಲ್ಲಿ ಒಂದು ಸೂಕ್ಷ್ಮ ರೀತಿಯಲ್ಲಿ ಕ್ವಶನ್ಗಳನ್ನು ಬರ್ತಾ ಇರ್ತಾವ. ಏನು ಬರ್ತಾವು ಅಂದರೆ ಜಸ್ಟಿಫೈ ಯಾವ ಏರಿಯಾದಲ್ಲಿ ಕಂಡು ಬರ್ತಾ, ಇಟಾಲಿಕ್ ಆಪ್ಷನ್ಸ್ ಯಾವ ಏರಿಯಾದಲ್ಲಿ ಕಂಡು ಬರ್ತಾ, ಇಟಾಲಿಕ್ಕು ಯಾವ ಏರಿಯಾ ಯಾವ ಮೆನುದಲ್ಲಿ ಕಂಡು ಬರ್ತಾ, ಇವೆಲ್ಲ ಕ್ವಶನ್ ಬರುವಂಥ ಚಾನ್ಸಸ್ ಇರ್ತಾವೆ. ಉದಾಹರಣೆಗಾಗಿ ಜಸ್ಟಿಫೈ ಯಾವ ಪ್ಯಾರಾಗ್ರಾಫ್ದಲ್ಲಿ ಇದೆ, ಇದು ಜಸ್ಟಿಫೈ, ಇದು ಪ್ಯಾರಾಗ್ರಾಫ್, ಇದು ಯಾವ ಏರಿಯಾದಲ್ಲಿ ಇದೆ ಅಂದ್ರೆ ಪ್ಯಾರಾಗ್ರಾಫ್ ಏರಿಯಾದಲ್ಲಿ ಇದೆ ಪ್ಯಾರಾಗ್ರಾಫ್ ಅಥವಾ ಏರಿಯಾ ಅಂತ ಕರಿತೀವಿ. ಇದನ್ನ ಯಾವ ಏರಿಯಾ, ಕ್ಲಿಪ್ ಬೋರ್ಡ್ ಏರಿಯಾ ಅಂತ ಕರಿತೀವಿ, ಫಾಂಟ್ ಏರಿಯಾ ಅಂತ ಕರಿತೀವಿ, ಪ್ಯಾರಾಗ್ರಾಫ್ ಏರಿಯಾ ಅಂತ ಕರಿತೀವಿ, ಸ್ಟೈಲ್ ಏರಿಯಾ ಅಂತ ಕರಿತೀವಿ, ಲಾಸ್ಟ್ ಒನ್ ಬರುವಂಥ ಎಡಿಟಿಂಗ್ ಏರಿಯಾ ಅಂತ ಕರಿತೀವಿ. ಇವೆಲ್ಲ ಏರಿಯಾ ಅಥವಾ ನಗರಗಳು ಕೂಡ ಅಂದರೂ ಕೂಡ ತಪ್ಪಾಗಂಗಿಲ್ಲ. ನೋಡಿ, ಜಸ್ಟಿಫೈ ಯಾವ ಏರಿಯಾದಲ್ಲಿದೆ, ಪ್ಯಾರಾಗ್ರಾಫ್ ಏರಿಯಾದಲ್ಲಿದೆ. ಅದೇ ರೀತಿಯಾಗಿ ಈ ಪ್ಯಾರಾಗ್ರಾಫ್ ಏರಿಯಾ ಯಾವ ಮೆನುವಿನಲ್ಲಿ ಬರುತ್ತಾ, ಇವು ಮೆನು, ಹೋಮ್, ಇನ್ಸರ್ಟ್, ಡಿಸೈನ್, ಲೇಔಟ್, ಇವೆಲ್ಲ ಮೆನು ಅಂತ ಕರಿತೀವಿ, ಇವು ಮೆನು ಬಾರ್ ಅಂತ ಕರಿತೀವಿ. ಈ ಪ್ಯಾರಾಗ್ರಾಫ್ ಏರಿಯಾ ಯಾವ ಮೆನುವಿನಲ್ಲಿ ಬರುತ್ತಾ, ಹೋಮ್ ಮೆನುವಿನಲ್ಲಿ. ಈ ರೀತಿಯಾಗಿ ನಾವು ಎಕ್ಸಾಮ್ ದೃಷ್ಟಿಯಿಂದ ನಾವು ಕಲಿಯಬೇಕಾಗುತ್ತೆ. ಈ ಥರ ನೋಡ್ಕೋಬೋದು. ಅದೇ ರೀತಿಯಾಗಿ ಈ ಲೈನ್ ಸ್ಪೇಸಿಂಗ್ ಮಾಡ್ಬೇಕಂದ್ರೆ ಈ ಪ್ಯಾರಾಗ್ರಾಫ್ ಏರಿಯಾದಲ್ಲಿ ಲೈನ್ ಸ್ಪೇಸಿಂಗ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂಬರ್ ವೈಸ್ ನಾವು ಲೈನ್ ಸ್ಪೇಸಿಂಗ್ ಕೂಡ ಮಾಡ್ಕೋಬೋದು. ಯಾರು ಮಾಡ್ಕೋಬೋದು, 1.0, 1.0, 1.15, 1.5 ಈ ರೀತಿಯಾಗಿ ಲೈನ್ ಸ್ಪೇಸಿಂಗ್ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ನಾನು 1.5 ತಗೋತೀನಿ. ಇದು ಕೂಡ ಏನು ಕರೆಕ್ಟ್ ಆಗಿರುವಂಥ ಲೈನ್ ಸ್ಪೇಸಿಂಗ್ ಅಂತ ಕರಿತೀವಿ. ಸ್ವಲ್ಪ ಮುಂದಕ್ಕೆ ತರೋಣ. ಓಕೆ, ಇದು ಕೂಡ ಅಷ್ಟೇ ಮುಂದಕ್ಕೆ ತರೋಣ. ಓಕೆ ಸರ್, ಈ ಮೂರು ಏನು ಮಾಡ್ಬೇಕಂದ್ರೆ ರೈಟ್ ಸೈಡು ಒಂದು ಮೂಲೆಯಲ್ಲಿ ಕುಂದಿರ್ಸ್ಬೇಕು. ಇದನ್ನು ನೀವು ಯಾವ ರೀತಿ ಪತ್ರ ಬರೆದಾಗ ಇಂತಿ ನಿಮ್ಮ ವಿಶ್ವಶ್ರೀ ಅಂತ ಬರ್ತಿಲ್ಲ, ಅದೇ ರೀತಿ ಕೂಡ ಇದು ಕೂಡ ಹೌದು. ಹೆಂಗೆ ತರ್ಬೇಕಂದ್ರೆ ಜಸ್ಟ್ ನಾವು ಕ್ಲಿಕ್ ಮಾಡಿಕೊಂಡು ಎಂಟರ್ ಬಟನ್ ಕ್ಲಿಕ್ ಮಾಡ್ಕೊಂಡು ಎಂಟರ್ ಕ್ಲಿಕ್ ಆದಮೇಲೆ ಇದು ಮೂರನ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಅಲೈನ್ಮೆಂಟ್ ಕ್ಲಿಕ್ ಮಾಡ್ಕೊಳ್ರಿ. ಲೈಟ್ ಅಲೈನ್ಮೆಂಟ್ ಕ್ಲಿಕ್ ಆದಮೇಲೆ ಈ ಮೂರನ್ನ ಮಿಡಲ್ ಕರೆಕ್ಟ್ ಬಂದಿದೆ, ಇವು ಮಿಡಲ್ ಸೈಜ್ ಬರಬೇಕು ಒಂದು ಲೆವೆಲ್ ಅಂದ್ರೆ ಚೆನ್ನಾಗಿ ಕಾಣುತ್ತೆ. ಅವಾಗ ಸ್ಪೇಸ್ ಬಾರ್ ಕ್ಲಿಕ್ ಮಾಡಿಕೊಂಡು ನಂತರ ಸ್ಪೇಸ್ ಮುಂದೆ ತಗೊಂಡ್ಬಿಡಿ. ಈ ರೀತಿಯಾಗಿ ಇದು ಕೂಡ ಅಷ್ಟೇ. ಈ ರೀತಿಯಾಗಿ ಇದೇನು ಒಂದು ಡಾಕ್ಯುಮೆಂಟ್ ಮಾಡುವಂಥ ಕ್ರಮ ಅಂತ ಕರಿತೀವಿ. ಅದೇ ರೀತಿಯಾಗಿ ಇದಕ್ಕೊಂದು ಲೈನ್ ಹಾಕ್ಬೇಕಲ್ಲ ಸರ್ ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಯು ಮೇಲೆ ಕ್ಲಿಕ್ ಮಾಡ್ಕೊಡಿ. ಯು ಮೇಲೆ ಕ್ಲಿಕ್ ಮಾಡಿದಾಗ ಲೈನ್ ಬರುತ್ತೆ. ಸರ್ ಲೈನ್ ತೆಗಿಬೇಕಂದ್ರೆ ಮತ್ತೆ ಈ ಯು ಮೇಲೆ ಕ್ಲಿಕ್ ಮಾಡ್ಕೊಂಡು ಲೈನ್ ಹೋಗುತ್ತೆ. ನಮ್ಗೆ ಬೇಕಾಗಿತ್ತು ಈಗ ಲೈನ್ ಕ್ಲಿಕ್ ಮಾಡ್ತೀವಿ. ಈ ರೀತಿಯಾಗಿ ನೋಡ್ಕೋಬೋದು. ಇದು ಏನಪ್ಪ ಅಂದ್ರೆ ಒಂದು
ಡಾಕ್ಯುಮೆಂಟ್ ರೆಡಿ ಮಾಡೋ ಸೆಟಪ್ ಅಂತ ಕರಿತೀವಿ. ಸರ್ ಇದಕ್ಕೊಂದು ವಾಟರ್ ಮಾರ್ಕ್ ಕುಂದಿರ್ಬೇಕಲ್ಲ, ಇಲ್ಲಿ ವಾಟರ್ ಮಾರ್ಕ್ ಕುಂದಿರ್ಬೇಕು. ಎಲ್ಲಿ ಮೆನು, ಯಾವ ಮೆನುದಲ್ಲಿ ಇರ್ತಾ ಅಂದರೆ ಡಿಸೈನ್ ಮೆನುನಲ್ಲಿ ಇರ್ತಾ. ಡಿಸೈನ್ ಮೆನು ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ರೈಟ್ ಸೈಡು ವಾಟರ್ ಮಾರ್ಕ್ ಅಂತ ಕಾಣುತ್ತೆ, ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಈ ರೀತಿ ತೋರಿಸ ವಾಟರ್ ಮಾರ್ಕ್ ಯಾವ ರೀತಿ ಬೇಕಂತ. ಕ್ರಾಸ್ ಮೇಲ್ ಬೇಕು, 500 ರೂಪಾಯಲ್ಲಿ ಬೇಕು, ಈ ರೀತಿ ಬರ್ತಾವೆ. ಇದರಲ್ಲಿ ಯಾವ್ದು ಬೇಕೋ ಅದನ್ನು ಫಸ್ಟ್ ಕ್ಲಿಕ್ ಮಾಡಿಕೊಂಡು ನಮಗೆ ಈ ರೀತಿ ಫಸ್ಟ್ ಒಂದು ಈ ಕ್ರಮದಲ್ಲಿ ಬೇಕಂದರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಇಲ್ಲಿ ವಾಟರ್ ಮಾರ್ಕ್ ಬರುತ್ತೆ ನಿಜ, ಆದರೆ ಸರ್ ಇಲ್ಲಿ ನಮ್ಮ ಹೆಸರು ಹಾಕ್ಬೇಕಲ್ಲ. ಈ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋ ಉದ್ದೇಶ ಏನು? ಈ ಒಂದು ಕಂಪ್ನಿ ಮೂಲಕ ಬರೆದಿದ್ದು, ಕಂಪ್ನಿ ಉದ್ದೇಶದಿಂದ ಬರೆದಿದ್ದು, ಅದೇ ಕಂಪ್ನಿ ನೇಮ್ ಹಾಕ್ಬೇಕಲ್ಲ ಸರ್. ಏನು ಮಾಡ್ಬೇಕಂದ್ರೆ ಮತ್ತೆ ನಾವು ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಆದಮೇಲೆ ಇಲ್ಲಿ ಕೆಳಗಡೆ ಕಸ್ಟಮ್ ವಾಟರ್ ಮಾರ್ಕ್ ಅಂತ ಕಾಣ್ತಾ ಇದೆ, ಹೌದಾ? ಅದ್ರ ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಆದಮೇಲೆ ಈ ರೀತಿಯಾಗಿ ನಮಗೆ ಡೈಲಾಗ್ ಬಾಕ್ಸನ್ನು ಓಪನ್ ಆಗುತ್ತೆ. ಈ ಡೈಲಾಗ್ ಬಾಕ್ಸಲ್ಲಿ ನಾವು ವಾಟರ್ ಮಾರ್ಕ್ ನೇಮ್ ಹಾಕ್ಬೋದು, ಕಲರ್ ಹಾಕ್ಬೋದು, ಫಾಂಟ್ ಸೈಜ್ ಕೂಡ ಮಾಡ್ಕೋಬೋದು. ಹಲವಾರು ರೀತಿಯಲ್ಲಿ ಈ ಡೈಲಾಗ್ ಬಾಕ್ಸಲ್ಲಿ ನಾವು ಕಾಣ್ಬೋದು. ಸರ್ ಇಲ್ಲಿ ಈ ಈ ಡಾಕ್ಯುಮೆಂಟ್ ಮಾಡಿರುವಂಥ ಉದ್ದೇಶದ ಹೆಸರು ಬರಬೇಕಾಗಿತ್ತು. ಏನು ಮಾಡ್ಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಾ ಇದೆ, ಹೌದಾ? ನೇಮ್ ಅಂತ ಇರೋಂಗಿಲ್ರೆ ಟೆಕ್ಸ್ಟ್ ಅಂತ ಇರುತ್ತೆ. ಈ ಟೆಕ್ಸ್ಟ್ ಇರೋ ಜಾಗದಲ್ಲಿ ಏನು ತೆಗೆದು ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ನಾವು ಏನು ಮಾಡ್ಬೇಕಂದ್ರೆ ಇದು ಒಂದು ಕಂಪ್ನಿ ಉದ್ದೇಶದಿಂದ ಬರೆದಿರುವಂಥ ಲೆಟರ್ ಅಂತ ಡಾಕ್ಯುಮೆಂಟ್ ಅಂತ ಕರಿತೀವಿ. ಈ ಕಂಪ್ನಿ ನೇಮ್ ಹಾಕ್ತೀನಿ, ಏನಪ್ಪ ಅಂದ್ರೆ IITE ಅಂತ ಕರಿತೀವಿ. ಇವಾಗ ಓಕೆ ಮಾಡು. ಈಗ ಟೆಕ್ಸ್ಟ್ ಹಾಕಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ರೀತಿಯಾಗಿ ಬಂತು, ಹೌದಾ? ಸರ್ ಇದು ಕಲರ್ ಹಾಕೋದು ಹೆಂಗ್ರಿ ಅಂದರೆ ಕಲರ್ ಯಾವ ರೀತಿ ಹಾಕ್ಬೇಕು? ಡಾಕ್ಯುಮೆಂಟ್ ಯಾವತ್ತೂ ಕಲರ್ ರೂಪದಲ್ಲಿ ಇರೋಂಗಿಲ್ಲ. ಜಸ್ಟ್ ನಿಮಗೆ ಐಡಿಯಾ ಬರಲಿ ಅಂತ ಕಲರ್ ಹಾಕ್ಬೋದಾ ಇಲ್ವಾ? ಇದು ಪ್ರಾಕ್ಟಿಕಲ್ ಕ್ಲಾಸ್, ಹಾಗಾಗಿ ಎಲ್ಲ ರೀತಿಯಲ್ಲಿ ತಿಳ್ಕೋಬಹುದು. ಯಾವ ರೀತಿ ಹಾಕ್ಬೇಕು ಕಲರನ್ನು ಜಸ್ಟ್ ಮತ್ತೆ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಕಸ್ಟಮ್ ವಾಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕೆಳಗೆ ಬರ್ರಿ ಕಲರ್ಸ್ ಅಂತ ಇದೆ, ಹೌದಾ? ಈ ಕಲರ್ಸ್ ಕ್ಲಿಕ್ ಹಲವಾರು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಕಲರನ್ನು ನಾವು ಕಾಣಬಹುದು. ಯಾವ ರೀತಿ ಕಲರ್ ಬೇಕು ಆ ರೀತಿ ಹಾಕ್ಬೋದು. ನಾವು ಈ ಕಲರನ್ನು ಹಾಕ್ತೀವಿ. ಈ ಕಲರ್ ಹಾಕಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಆದ ಈ ರೀತಿಯಾಗಿ ನೋಡ್ಕೋಬಹುದು. ಸರ್ ಇದನ್ನ ಕ್ಯಾಪಿಟಲ್ ರೂಪದಲ್ಲಿ ಬೇಕು, ಹೆಡ್ಲೈನ್ ನಮ್ಗೆ ಕ್ಯಾಪಿಟಲ್ ರೂಪದಲ್ಲಿ ಬೇಕಂದ್ರೆ ಜಸ್ಟ್ ಇದ್ರ ಮೇಲೆ ಏನು ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಮೆನುನಲ್ಲಿ ಬಂದು ಇಲ್ಲಿ ಇನ್ಕ್ರೀಸ್ ಅಂತ ಕಾಣುತ್ತಲ್ಲ, ಸಾರಿ ಚೇಂಜ್ ಕೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹಲವಾರು ರೀತಿಯಲ್ಲಿ ಚೇಂಜ್ ಕೇಸನ್ನು ಮಾಡ್ಕೋಬಹುದು. ಯಾವ್ಯಾವ ರೀತಿಯಲ್ಲಿ ಚೇಂಜ್ ಮಾಡ್ಕೋಬಹುದು? ಅಕ್ಷರಗಳನ್ನು ಪೂರ್ತಿಯಾಗಿ ಕ್ಯಾಪಿಟಲ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಕ್ಯಾಪಿಟಲ್ ರೂಪದಲ್ಲಿ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಸ್ಮಾಲ್ ಇದ್ದು ಕ್ಯಾಪಿಟಲ್ ರೂಪದಲ್ಲಿ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಕ್ಯಾಪಿಟಲ್ ಇದ್ದು ಸ್ಮಾಲ್ ರೂಪದಲ್ಲಿ ಮಾಡ್ಕೋಬಹುದು. ನಮ್ಗೆ ಏನು ಬೇಕಾಗಿತ್ತು? ಈಗ ಕ್ಯಾಪಿಟಲ್ ಬೇಕಾಗಿತ್ತು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಈ ಅಪ್ಪರ್ ಕೇಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅಪ್ಪರ್ ಕೇಸ್ ಅಂದ್ರೆ ಕ್ಲಿಕ್ ಮಾಡ್ಕೊಂಡು
ಪೂರ್ತಿಯಾಗಿ ಕ್ಯಾಪಿಟಲ್ ರೂಪದಲ್ಲಿ ಬರ್ತಾವೆ. ಇವಾಗ ಇದು ಏನಾಯ್ತು ಅಂದ್ರೆ ಒಂದು ಡಾಕ್ಯುಮೆಂಟ್, ಇವಾಗ ಏನಾಯ್ತು ಪೂರ್ತಿಯಾಗಿ ಡಾಕ್ಯುಮೆಂಟ್ ಸೆಟಪ್ ಕ್ರಿಯೇಟ್ ಆಯಿತು. ಈ ರೀತಿಯಾಗಿ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು. ಇದು ಎಲ್ಲಿ ಬೇಕಾದರೂ ಕೂಡ ಬೇಕಾಗ್ತೈತಿ. ಇಂಟರ್ವ್ಯೂನಲ್ಲಿ ಆಗಿರ್ಬೋದು, ಪ್ರಾಕ್ಟಿಕಲ್ ಕ್ಲಾಸ್ ಮಾಡುವಾಗ ಆಗಿರ್ಬೋದು. ಈ ಕ್ಲಾಸನ್ನು ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ. ಹಲವಾರು ರೀತಿಯಲ್ಲಿ ವಿದ್ಯಾರ್ಥಿ ಟೈಪಿಂಗ್ ಬರ್ತಿತ್ತು ಅಂತಾರ, ಟೈಪಿಂಗ್ ಬರ್ತಾವ ಅಂತಾರ. ಅದೇ ಟೈಪಿಂಗ್ ಯಾವ ರೀತಿ ಟೈಪಿಂಗ್ ಮಾಡ್ತಾರೆ, ಅದು ಡಾಕ್ಯುಮೆಂಟ್ ಯಾವ ರೀತಿ ಮಾಡ್ಬೇಕಂತ ಗೊತ್ತಿರಲ್ಲ. ಈ ವಿಡಿಯೋ ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಕ್ಲಾಸ್ ಮಾಡಿದ್ದು. ಇದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ವಿಷಯದ ಮೇಲೆ ನಾವು ಕ್ಲಾಸನ್ನು ಮಾಡೋಣ.